ಸಂಧಿ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸಂಧಿಯನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಒಂದು ಹಾಡಿದೆ. ಈ ಹಾಡು ನಾನು ಕನ್ನಡ ಗ್ರೂಪ್ನಲ್ಲಿ ನನಗೆ ಇದು ಸಿಕ್ಕಿದ್ದು. ಇದು ತುಂಬ ಚೆನ್ನಾಗಿದೆ, ಕೇಳಿ. ಅಕ್ಷರವೆರಡು ವಿಳಂಬವಿಲ್ಲದೆ ಸೇರುವುದೇ ಸಂಧಿ. ಇಷ್ಟನ್ನು ನೀ ಅರಿತರೆ ಮಗುವೆ ಸಂಧಿಯೊಳು ನೀ ಬಂದಿ. ಕನ್ನಡ ಸಂಸ್ಕೃತ ಎಂಬಿವು ಎರಡು ಸಂಧಿಯ ವಿಭಾಗಗಳು. ಸ್ವರದ ಜೊತೆಯಲ್ಲಿ ವ್ಯಂಜನವಿರಲು ಸಂಧಿಯ ನಿಯಮಗಳು. ಊರಿಂದ ಊರಿಗೆ ಒಬ್ಬೊಬ್ಬ ಹೋದರೆ ಆಗುವುದು ಲೋಪ. ಒಂದೊಂದು ಮಾತನ್ನು ತಪ್ಪಾಗಿ ನುಡಿದರೆ ಬರುವುದು ಕೋಪ. ಮನೆಯನ್ನು ಮನೆಯಿಂದ ಸರಿಯಾಗಿ ನೋಡು ಯಕಾರ ಆಗಮವು. ಹೂವಿಂದ ಹೂವನ್ನು ಗುರುವಿಗೆ ನೀಡು ವಕಾರ ಆಗಮವು. ಕಾತಾಪಗಳಿಗೆ ಗಾದಾಬ ಬಂದರೆ ಆದೇಶವಾಗುವುದು. ಮಳೆಗಾಲದಳು ಕಂಬನಿ ಸುರಿದರೆ ಕೈದೋಟ ನಗುವುದು. ಒಂದೇ ವರ್ಣದ ದೀರ್ಘ ಸ್ವರವು ಬಂದರೆ ಅದು ಸವರ್ಣ. ದೇವಾಲಯದಲ್ಲಿ ಗಿರೀಶನ ಜಪಿಸು ಗುರುಪದೇಶವಿದೆಯಣ್ಣ. ಮಹೇಶ ಸುರೇಶ ವೀರೇಶರು ಗುಣದಲ್ಲಿ ದೇವೇಂದ್ರರು. ಮಹರ್ಷಿ ರಾಜಶ್ರೀ ದೇವರ್ಷಿಗಳು ಸೂರ್ಯೋದಯ ಕಾಣರೆ. ಅತ್ಯಂತ ವೇಗದಿ ಅತ್ಯವಸರದಲ್ಲಿ ಎಣ್ಸಂಧಿ ಜೊತೆ ಹೋಗೋಣ. ಮನ್ವಂತರದಲ್ಲಿ ಗತ್ಯಂತರವಾಗಿ ಪಿತ್ರಾರ್ಜಿತ ಆಸ್ತಿಯ ಪಡೆಯೋಣ. ಐ ಔಕಾರಗಳು ಎಲ್ಲಿಯೇ ಬರಲಿ ಅದುವೇ ವೃದ್ಧಿಯ ಬುದ್ಧಿಯು. ಏಕೈಕ ಲೋಕೈಕ ಅಷ್ಟೈಶ್ವರ್ಯ ಮಹೋದಾರ್ಯ ವನೌಷಧಿಯ ಸಿದ್ಧಿಯು. ದಿಗಂತದಲ್ಲಿ ಮೂಡಿದ ವಾಗ್ದೇವಿ ಮಾತು ಜಸ್ತ್ವದ ನಿದರ್ಶನವು. ಅಜಂತ ಷಡಾನನ ಸದಾನಂದವಿರೆ ಅಬ್ಧಿಯ ಸೌಂದರ್ಯವು. ಬೃಹಸ್ಪತ್ರದಡಿಯಲ್ಲಿ ಶರಚ್ಚಂದ್ರ ಮೂಡಲು ಜಗಜ್ಯೋತಿ ಬೆಳಗುವುದು. ಶುತ್ವದ ಸತ್ಯವು ಮನಃಶರೀರದಲ್ಲಿರಲು ಯಶಶ್ಚಂದ್ರಿಕೆಯ ದೊರೆಯುವುದು. ವರ್ಗದ ಕೊನೆಯ ಅಕ್ಷರ ಬರಲು ಅನುನಾಸಿಕ ಸಂಧಿಯಾಗುವುದು. ದಿಗ್ಮಂಡಲದಲ್ಲಿ ವಾಗ್ಮಯ ಷಣ್ಮುಖ ಸನ್ಮಾನದಲ್ಲಿ ತನ್ಮಯವಾಗುವುದು.